ಇಲ್ಲಿ ಅಂಬೋ ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ನ್ಯೂ ವ್ಲಾಗ್. ಸೊ ಏನಪ್ಪ ಇವತ್ತಿನ ವ್ಲಾಗ್ ಸ್ಪೆಷಲ್ ಅಂದರೆ, ಸೊ ಎಲ್ಲರಿಗೂ ಹೇಗಿದ್ದೀರಾ? ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಏನಪ್ಪ ಇವತ್ತಿನ ವ್ಲಾಗ್ ಸ್ಪೆಷಲ್ ಅಂದರೆ, ಫಂಕ್ಷನಿಗೆ ಹೋಗ್ತಾ ಇದ್ದೀನಿ. ನಾಮಕರಣ ಇದೆ ನಿಯರ್ ಸಾಕರ್ ನಗರದಲ್ಲಿ. ಹೇಗಿರುತ್ತೆ ಇವತ್ತಿನ ವ್ಲಾಗ್ ಸ್ಪೆಷಲ್ ಅಂತ ಸೊ ನೋಡಿ, ಕೊನೆವರೆಗೂ ಸ್ಕಿಪ್ ಮಾಡಿದೆ ಈ ವ್ಲಾಗ್ನ ನೋಡೋಕ್ಕೆ ಟ್ರೈ ಮಾಡಿ. ಸೊ ಕೂಡ ಕಮೆಂಟ್ ಮಾಡಿ. ಲೆಟ್ಸ್ ಗೋ, ಹೋಗ್ತಾ ಇದ್ದೀವಿ. ಸೊ ಫ್ಯಾಮಿಲಿ ಪೂರ ಹೋಗ್ತಾ ಇದ್ದೀವಿ. ಯಾರ್ದು ನಾಮಕರಣ ಅಂತ ಈ ವ್ಲಾಗ್ ನೋಡಿ ನಿಮಗೆ ಗೊತ್ತಾಗುತ್ತೆ. ಲೆಟ್ಸ್ ಗೋ, ಹೋಗೋಣ. ಫ್ರೆಂಡ್ ಪಾಪುದು ನಾಮಕರಣ. ಸೊ ಅರ್ಜೆಂಟಾಗೆ ಹೋಗ್ತಾ ಇದ್ದೀನಿ. ಗಿಫ್ಟ್ ಎಲ್ಲನೂ ಕೂಡ ತಂದು ಎಲ್ಲನೂ ಕೂಡ ಆಯಿತು. ಹೋಗ್ತಾ ಇದ್ದೀವಿ, ಬನ್ನಿ. ಮಕ್ಕಳಿಗೆ ಗಿಫ್ಟ್ ಅಂತ ಬೆಳ್ಳಿ ಬಳೆನ ತಂದೆ. ಮಕ್ಕಳು ಇಬ್ಬರು ಟ್ವಿನ್ಸ್ ಮಕ್ಕಳ ನಾಮಕರಣ ಆಗಿರೋದ್ರಿಂದ ಇಬ್ಬರಿಗೂ ತಂದಿದ್ದೀನಿ. ಸೊ ಫೈನಲಿ ಬಂದು ಇಲ್ಲಿಗೆ ರೀಚ್ ಆದ್ವಿ. ತುಂಬಾ ಹತ್ರ ಪಾರ್ಟಿ ಅಲ್ಲಿ ನಮ್ಮ ಮನೆಗೆ. ನಮ್ಮ ಮಕ್ಕಳ ಸ್ಕೂಲ್ ಹತ್ರನೇ 5 ಮಿನಿಟ್ಸ್ ಜರ್ನಿ ಅಷ್ಟೇ ನನಗೆ ಇಲ್ಲಿಗೆ. ಡ್ರಿಂಕ್ಸ್, ವೆಲ್ಕಮ್ ಡ್ರಿಂಕ್ಸ್ ಇತ್ತು. ಕಬ್ಬಿನ ಜ್ಯೂಸ್ನ ವೆಲ್ಕಮ್ ಡ್ರಿಂಕ್ಸ್ ಎಲ್ಲ ಕುಡಿದು ಬನ್ನಿ, ಮಕ್ಕಳನ್ನ ನೋಡಬೇಕು, ಕ್ಯೂರಿಯಾಸಿಟಿ. ಚಯನ್ ಫೈನಲಿ ಬಂದೆ. ನಾನೇನು ಅಂದ್ಕೊಂಡೆ ಫಸ್ಟು ಎತ್ಕೊಂಡು ಮಕ್ಕಳನ್ನ ಮುದ್ದಾಡಬೇಕು ಅಂತ, ಬಟ್ ಅವ್ರ ಸೌಂಡ್ ಇಲ್ಲಿ ಕೇಳಿಸ್ತಾ ಇದೆ. ಆದರೂ ಚಿಕ್ಕವಳನ್ನ ಬಲವಂತವಾಗಿ ಎತ್ಕೊಂಡೆ, ಬಟ್ ಅವಳು ಆದರೂ ತುಂಬಾ ಹಠ ಮಾಡ್ತಾ ಇದ್ದಾಳೆ. ಸೊ ನೋಡಿ, ನಾಮಕರಣ ಎಲ್ಲನೂ ಕೂಡ ನಡೀತಾ ಇದೆ. ಬಟ್ ಮಕ್ಕಳನ್ನ ಎಲ್ಲರೂ ಎತ್ಕೊಂಡು ಸುಧಾರಿಸ್ತಾ ಇದ್ದಾರೆ, ಅಷ್ಟೊಂದು ಅಳ್ತಾ ಇದ್ದಾರೆ. ನೋಡಿ ಫೈನಲಿ ಹಂಗೋ ಹಿಂಗೋ ಕೂರಿಸ್ಕೊಂಡೆ ಚಿಕ್ಕವಳನ್ನ, ಬಟ್ ಅವಳು ಅಳ್ತಾ ಇದ್ದಾಳೆ. ನನಗೆ ಆಶ್ಚರ್ಯ ಆಗ್ತಾಯಿದೆ, ನನ್ನನ್ನು ನೋಡಿದ್ಲಲ್ವಾ, ನನ್ನ ಹತ್ರ ಬರ್ಬೋದು ಅಂದ್ಕೊಂಡೆ, ಬಟ್ ಇಬ್ಬರೂ ಕೂಡ ಬಂದಿಲ್ಲ, ಅಳ್ತಾ ಇದ್ದಾರೆ. ನೋಡಿ, ಈ ಪಾಪು ಬಂದು ದೊಡ್ಡ ಪಾಪು, ಅವ್ರ ಅಜ್ಜಿ ಎಲ್ಲ ಎತ್ಕೊಂಡಿದ್ದಾರೆ. ಸೊ ನಾಮಕರಣದಲ್ಲಿ ಎಲ್ಲರ ಮಕ್ಕಳು ಹಾಗೇ ಸಡನ್ನಾಗಿ ನಾವು ಇಷ್ಟು ದಿವಸ ಒಳಗೆ 4 ಗೋಡೆಯಲ್ಲಿ ಸಾಕಿರ್ತೀವಿ. ಸಡನ್ನಾಗಿ ಇಷ್ಟೊಂದು ಜನನ ನೋಡಿಬಿಟ್ರೆ ಮಕ್ಕಳು ಆ ಥರ ಅವರಿಗೆ ಭಯ ಅನಿಸುತ್ತೋ, ಅಳ್ತಾರೆ ಆ ಸೌಂಡಿಗೆ ಅನಿಸುತ್ತೆ. ಫೈನಲಾಗಿ ಇವಾಗ ಡ್ರೆಸ್ನ ಎಲ್ಲ ಕಾಲು ಭಾಗ ನಾಮಕರಣನೇ ಆಗೋಯ್ತು. ಇವಾಗ ಡ್ರೆಸ್ನ ಹಾಕಿ ರೆಡಿ ಮಾಡಿದ್ರು. ಫೈನಲಿ ಇವಾಗ ಒಂದು 5 ನಿಮಿಷ ಹಂಗೆ ಸುಧಾರಿಸ್ಕೊಂಡಿದ್ದಾರೆ. ಬಟ್ ತುಂಬಾ ಹತ್ತಿಬಿಟ್ರು ಮಕ್ಕಳನ್ನ. ಅಷ್ಟೊಂದು ಅಳ್ಸೋಕ್ಕೂ ಕೂಡ ಬೇಜಾರು ಅನಿಸುತ್ತೆ ಮಕ್ಕಳನ್ನ. ಅವ್ರು ಇಷ್ಟು ದಿವಸ ಹತ್ತಿಲ್ಲದೆ ಇರೋದು ಇವತ್ತು ಒಂದೇ ದಿವಸದಲ್ಲಿ ಫುಲ್ ಮಾಡಿಬಿಟ್ರು, ಅಷ್ಟೊಂದು ಹತ್ತಿಬಿಟ್ಟಿದ್ದಾರೆ. ಫೈನಲಾಗಿ ನಾನು, ಅಮ್ಮ, ನಮ್ಮ ಫ್ಯಾಮಿಲಿ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ನ ಮಾಡ್ಕೊಂಡ್ವಿ, ವಿಡಿಯೋ ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಂಡ್ವಿ. ಸೊ ನೋಡಿ, ಕೀರ್ತಿಯವರ ಮಮ್ಮಿ ಪಪ್ಪ, ಕೀರ್ತಿಯವರ ಅತ್ತೆ ಮಾವ ಫ್ಯಾಮಿಲಿ ಫೋಟೋ. ಹಾಗೆ ನಾನು, ಕೀರ್ತಿ ಕೂಡ, ಕೀರ್ತಿಯವರ ನಾದ್ನಿ, 3 ಜನನೂ ಒಂದು ಸ್ಮಾಲ್ ಕ್ಲಿಪ್ಪಿಂಗ್ ತೊಗೊಂಡ್ವಿ. ಈಗ ಫೈನಲಿ ಗಿಫ್ಟ್ ಕೊಡೋಣ ಅಂತ ಸ್ಟೇಜ್ ಮೇಲೆ ಹೋದ್ವಿ. ಮಕ್ಕಳನ್ನ ಮಾತ್ರ ಎತ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ. ಇಬ್ಬರನ್ನೂ ಎತ್ಕೊಂಡು ಫೋಟೋ ತಗೊಳ್ಬೇಕು ಅಂದ್ಕೊಂಡಿದ್ದೆ. ಬಟ್ ನಮ್ಮ ಮನೆಗೆ ಬಂದಾಗ ನಾನು ತುಂಬ ಚೆನ್ನಾಗಿ ತೆಕ್ಕೊಂಡಿದ್ದೆ. ಇವತ್ತು ಅಂದ್ಕೊಂಡೆ, ಬಟ್ ಆಗಿಲ್ಲ. ನನ್ನನ್ನು ಕೂಡ ನೋಡಿ ಅವ್ರಿಗೆ ಗುರ್ತು ಹಿಡಿತಾ ಇಲ್ಲ ಅನಿಸುತ್ತೆ. ಒಂದು ಸತಿ ಎತ್ಕೊಂಡಿದ್ದೀನಿ ಅವತ್ತೆಲ್ಲ ಡೇ ಫುಲ್ಲು. ಆದ್ರೂ ಮಕ್ಕಳಿಗೆ ಭಯ ಅಲ್ವಾ, ನಾವು ಕೂಡ ಚೇಂಜಸ್ ಆಗಿ ಕಾಣಿಸ್ಬಿಡ್ತೀವಿ ಈ ಥರ ಸ್ಯಾರಿ ಎಲ್ಲ ಹಾಕ್ಕೊಂಡಾಗ. ಫೈನಲಿ ನಿಂತ್ಕೊಂಡು ಒಂದು ಸ್ಮಾಲ್ ಕ್ಲಿಪ್ಪಿಂಗ್ ಗಿಫ್ಟನ್ನು ಕೊಟ್ಬಿಟ್ಟು ಈಗ ಮಕ್ಕಳ ಹೆಸ್ರನ್ನ ರಿವೀಲ್ ಮಾಡ್ತಾ ಇದ್ದಾರೆ. ಸೊ ನೋಡಿ, ನನ್ನ ಅವತ್ತು ವೀಡಿಯೋಗೆ ನೀವೆಲ್ಲ ತುಂಬ ಚೆನ್ನಾಗಿ ಕಮೆಂಟ್ ಮಾಡಿದ್ರಿ. ಅವರ ಹೆಸ್ರುಗಳು ಲಯ, ಲಾಸ್ಯ ಅಂತ ಎಲ್ಲನೂ ಕೂಡ. ಬಟ್ ಟ್ವಿನ್ಸ್ ಮಕ್ಕಳಿಗೆ ಲೆಟರ್ ಇರುತ್ತೆ ಚಾ ಅಲ್ಲಿ. ನಾನು ಹೇಳಿದ್ದೆ ಚಾ ಅಲ್ಲಿ ಹೇಳಿ ಅಂತ, ತುಂಬ ಕಡಿಮೆ ಜನ ಕಮೆಂಟ್ ಮಾಡಿದ್ದೀರ. ಇನ್ನೂ ಗೊತ್ತು ನನಗೆ, ಚಾ ಅಲ್ಲಿ ತುಂಬಾ ಕಷ್ಟ ಹೆಸರಿಡೋದು. ಯಾಕಂದರೆ ನಾವು ಆ ರಿಸ್ಕ್ನ ಪಟ್ಟಿದ್ದೀವಿ. ನನ್ನ ದೊಡ್ಡ ಮಗನಿಗೆ ಹೆಸರಿಡೋಗೋ ಹಾಗೇ ನಾಮಕರಣ ಇನ್ನೊಂದು ದಿವಸ 2 ದಿವಸ ಇದೆ ಅನ್ನಂಗೆ ಸೆಲೆಕ್ಟ್ ಮಾಡಿದ್ವಿ. ಸೇಮ್ ಕೀರ್ತಿಯವ್ರಿಗೂ ಕೂಡ ಅದೇ ಥರ ರಿಸ್ಕ್ ಆಯಿತು. ಇನ್ 2 ಡೇಸ್ ಇದೆ, ಈ ಥರ ನೇಮ್ ಬೋರ್ಡ್ಗೆ ರೆಡಿ ಆಗಬೇಕು ಅಂತ 2 ಡೇಸಲ್ಲಿ ಸೆಲೆಕ್ಟ್ ಮಾಡಿದ್ರು. ಇಷ್ಟು ದಿವಸದಿಂದ ಹುಡುಕ್ತಾ ಇದ್ದಾರೆ, ಅವ್ರಿಗೆ ಇಷ್ಟ ಆಗಿಲ್ಲ ಹೆಸರುಗಳು. ಯಾಕಂದರೆ ಚಾ ಅಲ್ಲಿ ಬರೋದೇ ಇಲ್ಲ, ಎಲ್ಲ ಡಿಫ್ರೆಂಟ್ ಹೆಸರುಗಳು ಕೊಡ್ತಾರೆ, ನಮ್ಗೆ ಅದು ಇಷ್ಟನೂ ಆಗೋದಿಲ್ಲ. ನಾವು ಹಂಗೇ ಸಡನ್ನಾಗಿ ಚಯನ್ ಸಮರ್ಥ ಅಂತ ಚಯನ್ ಅಂತ ಇಟ್ಬಿಟ್ವಿ. ಫೈನಲಿ ಎಲ್ಲರೂ ಆಗ ಕೇಳ್ತಾಯಿದ್ರಿ ಏನು ಹೆಸರು ಆ ಥರ ಇದೆ ಅಂತ. ಬಟ್ ಈಗ ಅವ್ನ ಪ್ರೊಫೆಷ್ನಲ್ಗೆ ಆ ಹೆಸರು ತುಂಬಾ ಇಷ್ಟ ಆಗುತ್ತೆ. ನೋಡಿ, ಇಲ್ಲೂ ಕೂಡ ಇವ್ರಿಗೂ ಚಾ ಲೆಟರಲ್ಲಿ ಇಬ್ಬರಿಗೂ, ದೊಡ್ಡವಳಿಗೆ ಚಿಕ್ಕವಳಿಗೆ. ಸೊ ಇಬ್ಬರ ಹೆಸರು ಬಂದು ಚಿರಸ್ವಿ, ಚಿರಸ್ಮಯಿ.
ದೊಡ್ಡವಳ ಹೆಸರು ಚಿರಸ್ವಿ, ಸಣ್ಣವಳ ಹೆಸರು ಚಿರಸ್ಮಯಿ. ಚೆನ್ನಾಗಿದೆ, ನೈಸ್, ಇಷ್ಟ ಆಯಿತು. ಸೇಮ್ ನನ್ನ ದೊಡ್ಡ ಮಗಂದೇ ಬರುತ್ತೆ ಸ್ಟಾರ್ಟಿಂಗಲ್ಲಿ. ಚಿನ್ಮಯಿ ಚೆನ್ನಾಗಿದೆ, ಬಟ್ ಇಬ್ರಿಗೂ ಇಕ್ಬೇಕಲ್ವಾ, ಅದೇ ಥರ ಸಿಗೋದೇ ಇಲ್ಲ. ಸೊ ಫೈನಲಿ ಗಿಫ್ಟ್ ಎಲ್ಲ ಕೊಟ್ಟು ಫೋಟೋಸ್ ವೀಡಿಯೋಸ್ ಎಲ್ಲ ಮಾಡ್ಕೊಂಡಿದ್ದಾಯಿತು. ಫೈನಲಿ ಈಗ ಊಟಕ್ಕೆ ಅಂತ ಬಂದ್ವಿ. ಇನ್ನೂ ಟೈಮ್ ಈಗ ಬಂದು 12:30 ಆ ಥರ ಇದೆ. ಬೇಗನೆ ಹೊರಡೋಣ ಅಂತ. ಏನಕ್ಕೆ ಅಂದರೆ ಮನೇಲಿ ತುಂಬಾ ಕೆಲಸಗಳಿದೆ, ಗೊತ್ತಿದೆ ಅಲ್ವಾ, ಆಲ್ಮೋಸ್ಟ್ ಶಿಫ್ಟಿಂಗ್ ಅಂದರೆ ಎಷ್ಟೆಲ್ಲ ಕೆಲಸಗಳಿರುತ್ತೆ. ಸೊ ಎಲ್ಲನೂ ಕೂಡ ಮಾಡ್ಕೊಳ್ತಾ ಇದ್ದೀನಿ. ಡೇ ಬೈ ಡೇ ಸ್ವಲ್ಪ ಸ್ವಲ್ಪ ಮಾಡ್ಕೊಳ್ಬೇಕಲ್ವ, ಹಂಗಾಗ್ಬಿಟ್ಟು ಫೈನಲಿ ಊಟಗಳು ಕೂಡ ಎಲ್ಲ ತುಂಬಾ ಚೆನ್ನಾಗಿತ್ತು. ಊಟ ಎಲ್ಲ ಮುಗಿಸ್ಕೊಂಡು ಈಗ ಐಸ್ ಕ್ರೀಮ್ನ ತಿನ್ನೋಣ ಅಂತ ಬಂದ್ವಿ. ಇನ್ನೆಂತ ಇಲ್ಲ, ಐಸ್ ಕ್ರೀಮ್ನ ತಿಂದು ಮನೆ ಕಡೆ ಹೊರಡೋದಷ್ಟೇ ಕೆಲಸ. ಹಾಯ್ ಮಮ್ಮಿ. ಮಮ್ಮಿ ನೀಟಿಗೆ ತಿನ್ಮ. ಫೈನಲಿ ಎಲ್ಲನೂ ಕೂಡ ಆಯಿತು. ಇನ್ನು ಹೊರಡಬೇಕು. 5 ಮಿನಿಟ್ಸ್ ಅಷ್ಟೇ ಮನೆಗೆ ಹೋಗಿ ಮತ್ತೆ ನಾನು ನಿಮಗೆ ಸಿಗ್ತೇನೆ. ಸೊ ಫೈನಲಾಗಿ ಫಂಕ್ಷನ್ ಎಲ್ಲನೂ ಕೂಡ ಮುಗಿಸ್ಕೊಂಡು ಸೊ ಇವಾಗ ಜಸ್ಟ್ ನಾವು ಮನೆಗೆ ಬಂದೆ. ತುಂಬ ಚೆನ್ನಾಗಾಯಿತು ಫಂಕ್ಷನು. ಪಾಪುಗಳನ್ನ ಎತ್ಕೊಳ್ಳೋಕ್ಕಾಗಲಿಲ್ಲ. ಸೊ ನಮ್ಮ ಮನೆಗೆ ಅವತ್ತು ಬಂದಾಗ ತುಂಬ ಚೆನ್ನಾಗಿ ಬಂದರು ನನ್ನ ಹತ್ರ. ಸೊ ಯಾಕಂತ ಗೊತ್ತಿಲ್ಲ, ಇವತ್ತು ಎತ್ಕೊಳ್ಳೋಕ್ಕೆ ಆಗಿಲ್ಲ, ಅದಂತೂ ಫೀಲ್ ಖಂಡಿತ ಇದೆ. ಸೊ ಹೋಗ್ತೀನಿ, ಮನೆಗೆ ಹೋಗಿ ಅವ್ರನ್ನ ಮುದ್ದಾಡಬೇಕು ನೆಕ್ಸ್ಟು. ಅಷ್ಟೊಂದು ಇಷ್ಟ ಆಗೋಯ್ತು ಇವತ್ತು. ಬಟ್ ಅವರು ಬರೋಕ್ಕೆ ತುಂಬಾ ಹಠ ಮಾಡ್ತಿದ್ರು, ಯಾರ ಹತ್ರಕ್ಕೂ ಹೋಗಿಲ್ಲ. ಹಾಗೆ ಅಷ್ಟೊಂದು ಜನನ ಒಂದೇ ಸತಿ ನೋಡಿಬಿಟ್ರೆ ಮಕ್ಕಳ ಹತ್ರ ಆಟ ಮಾಡ್ತಾರಲ್ವ. ಸೊ ಹಂಗಾಗಿ ತುಂಬಾ ಚೆನ್ನಾಗಿತ್ತು. ಹಾಗೆ ಫಂಕ್ಷನಲ್ಲಿ ಇದ್ದಂಗೆ ದೊಡ್ಡಮ್ಮ ಕಾಲ್ ಮಾಡಿದರು. ಇವತ್ತು ದೊಡ್ಡಮ್ಮ ಮನೇಲಿ ನೈಟ್ ಊಟಕ್ಕೆ ಕರೆದಿದ್ದಾರೆ. ಏನೂ ಇಲ್ಲ, ಮನೆ ಶಿಫ್ಟ್ ಆಗ್ತಾಯಿದ್ದೀನಿ, ಚೇಂಜಸ್ ಆಗ್ತಾಯಿದ್ದೀನಲ್ವ, ಹಂಗಾಗ್ಬಿಟ್ಟು ದೊಡ್ಡಮ್ಮ ಇವತ್ತು ಸುಮ್ಮನೆ ಕಾರ್ತಿಕ ಸೋಮವಾರ ಬಂತಲ್ವ, ದೊಡ್ಡಮ್ಮ ಅವ್ರು ಇನ್ನು ಕಾರ್ತಿಕ ಸೋಮವಾರ ಆದಮೇಲೆ ಕಾರ್ತಿಕ ಆಗೋವರೆಗೂ ತಿನ್ನೋದಿಲ್ಲ. ಸೊ ನಾವು ತಿಂತೀವಿ ಕಾರ್ತಿಕ ಮಾಸದಲ್ಲಿ. ಹಾಗೆ ನಮ್ಮ ಅಕ್ಕ ಬರ್ತಾ ಇದ್ದಾಳಂತೆ. ಸೊ ದೊಡ್ಡಮ್ಮ ಇನ್ವೈಟ್ ಮಾಡಿದ್ದಾರೆ. ನೈಟ್ ಡಿನ್ನರ್ಗೆ ದೊಡ್ಡಮ್ಮ ಮನೆಗೆ ಹೋಗ್ತೀನಿ. ಸೊ ಫೈನಲಾಗಿ ರಿಟರ್ನ್ ಗಿಫ್ಟು ಕೂಡ ತುಂಬಾ ಚೆನ್ನಾಗಿದೆ. ಇದು ಯೂಸ್ ಆಗುತ್ತೆ ಬ್ಯಾಗು. ಸೊ ಬ್ಯಾಗ್ ಒಳಗೆ ಏನಿದೆ ಅಂತಲೂ ಕೂಡ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಸೊ ಬನ್ನಿ ನೋಡಿಸ್ತೀನಿ ಬ್ಯಾಗಲ್ಲಿ ಏನಿದೆ ಅಂದ್ಬಿಟ್ಟು. ರಿಟರ್ನ್ ಗಿಫ್ಟ್ ಬಂದು ಒಂದು ಬ್ಯಾಗು. ಬ್ಯಾಗ್ ಕೂಡ ಯೂಸ್ ಆಗುತ್ತಲ್ವ. ಬ್ಯಾಗಲ್ಲಿ ನಾನು ಸ್ವೀಟ್ ಬಾಕ್ಸ್ ಏನೋ ಇರ್ಬೋದು ಅಂದ್ಕೊಂಡೆ, ಬಟ್ ತುಂಬಾ ಚೆನ್ನಾಗಿದೆ. ಇದು ತುಂಬಾ ವೆಯ್ಟ್ ಇದೆ, ಚಿಕ್ಕದಾಗಿ ಪುಟ್ಟದಾಗಿದ್ರು ತುಂಬಾ ಇಷ್ಟ ಆಯಿತು ನನಗೆ. ಮೆಟಲ್ ತುಂಬಾ ಸ್ಟ್ರಾಂಗ್ ಇದೆ, ತುಂಬ ಗಟ್ಟಿಯಾಗಿ ತುಂಬ ವೆಯ್ಟ್ ಆಗಿದೆ. ಸೊ ತುಂಬ ಇಷ್ಟ ಆಯಿತು ಈ ಗಿಫ್ಟು. ಸೊ ಹಂಗೆ ಎತ್ತಿಡ್ತೀನಿ, ಶಿಫ್ಟ್ ಆಗಬೇಕಲ್ವ, ಎಲ್ಲನೂ ಪ್ಯಾಕ್ ಮಾಡ್ತಾಯಿದ್ದೀನಿ, ಅದ್ರ ಜೊತೆ ಇದನ್ನು. ಸೊ ನಾನು ಅಮ್ಮ ಈಗ ದೊಡ್ಡಮ್ಮ ಮನೆ ಹತ್ರಕ್ಕೆ ಹೋಗ್ತಾ ಇದ್ದೀವಿ. ತುಂಬ ಹೊತ್ತು ರೆಸ್ಟ್ ಮಾಡಿ ದೊಡ್ಡಮ್ಮ ಮನೆಗೆ ಬಂದ್ವಿ. ನನ್ನ ಮಗನ ಕ್ಲಾಸಿಗೆ ಬಿಟ್ಟು ದೊಡ್ಡಮ್ಮ ಮನೆಗೆ ಬಂದು ದೊಡ್ಡಮ್ಮ ಮನೆಯಲ್ಲಿ ಒಂದು ಸಾಯಂಕಾಲವರೆಗೂ ಇದ್ದೆ. ಈಗ 6:30 ಆಗಿದೆ. ನನ್ನ ದೊಡ್ಡ ಮಗನ ಕ್ಲಾಸಿಂದ ಪಿಕಪ್ ಮಾಡ್ಕೊಬೇಕು. ಡ್ರಾಪ್ ಮಾಡಿದೆ 3:30 ಈಗ 6:30 ಪಿಕಪ್ ಮಾಡ್ಕೊಳ್ಳೋಕ್ಕೆ ಬಂದಿದ್ದೀನಿ. ಸೊ ಇನ್ನೂ ಒಂದು ಸ್ವಲ್ಪ ಪ್ರಾಕ್ಟೀಸ್ ಇದೆ, ಒಂದು 15 ಮಿನಿಟ್ಸ್ ವೆಯ್ಟ್ ಮಾಡಬೇಕು ಮಮ್ಮಿಯಿಂದ. ಸೊ ಹಂಗಾಗ್ಬಿಟ್ಟು ನಾನು ಕೂಡ ಮೇಲೆ ಬಂದೆ. ಸ್ಟೂಡೆಂಟ್ಸ್ ಎಲ್ಲನೂ ಕೂಡ ಹೊರಟುಬಿಟ್ಟಿದ್ರು. ಹಂಗಾಗ್ಬಿಟ್ಟು ಒಂದು ಸ್ಮಾಲ್ ಕ್ಲಿಪ್ಪಿಂಗ್ ತೊಗೊಂಡೆ. ಅವನಿಗೆ ಗೊತ್ತಿಲ್ಲದೇ ವೀಡಿಯೋ ಮಾಡ್ಕೊಳ್ತಾ ಇದ್ದೀನಿ. ಫೈನಲಿ ಇಲ್ಲ ಅವನದೆಲ್ಲನೂ ಕೂಡ ಆಯಿತು. ಅವನ್ನ ಕರ್ಕೊಂಡು ಈಗ ರಿಟರ್ನ್ ಮತ್ತೆ ದೊಡ್ಡಮ್ಮ ಮನೆಗೆ ಬಂದ್ವಿ. ಸ್ವಲ್ಪ ಚೌಕಾಬಾರ ಆಡೋಣ, ತುಂಬ ದಿವಸ ಆಗಿತ್ತು. ನನಗೆ ಇಷ್ಟ, ನಮ್ಮ ಅತ್ತಿಗೆ ನಾನು ನಮ್ಮಮ್ಮ 3 ಜನ ಕೂತ್ಕೊಂಡ್ರೆ ಆಟ ಒಂಥರ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಜಗಳ ಆಡಿಕೊಂಡು. ಸೊ ಫೈನಲಿ ನೋಡಿ, ಕಾಂತಾರ ಮೂವಿನ ಹಾಕಿದ್ದಾರೆ ಇವತ್ತು. ಸಾರಿ, ಕಾಂತಾರ ಅಲ್ಲ, ಸೂ ಫ್ರಮ್ ಸೋ. ಸಾರಿ, ಕಾಂತಾರ ಅಲ್ಲ, ಸೂ ಫ್ರಮ್ ಸೋ ಮೂವಿನ ನೋಡಿಕೊಂಡು ಫೈನಲಿ ಆಟ ಎಲ್ಲ ಆಡಿ ಮುಗಿಸಿ ಊಟಕ್ಕೆ ಕೂತಿದ್ದೀವಿ. ನಾಟಿ ಕೋಳಿ ಬಸ್ಸಾರು, ಮುದ್ದೆ, ಫ್ರೈ, ಅಕ್ಕ ಬಾವ ಎಲ್ಲನೂ ಕೂಡ ಬಂದರು. ಕುತ್ಕೊಂಡು ಊಟ ಮಾಡ್ತಾ ಊಟ ಎಲ್ಲ ಮುಗಿಯೋಷ್ಟೊತ್ತಿಗೆ 10 ಗಂಟೆ ಆಗಿದೆ. ಅಕ್ಕ ಬಾವ ನಾನು ಹೊರಗಡೆ ಬಂದ್ವಿ. ಇಷ್ಟೊತ್ತಲ್ಲಿ ಯಾವ ಬೇಕ್ರಿನೂ ಓಪನ್ ಇಲ್ಲ. ಏನಕ್ಕೆ ಅಂದರೆ ನಾಳೆ ಅಣ್ಣಂದು ಮಾರ್ನಿಂಗ್ ಬರ್ಡೇ ಇದೆ, ಹಂಗಾಗಿ ಎಲ್ಲ ಒಟ್ಟಿಗೆ ಸೇರಿದ್ದೀವಿ. ಒಂದು ಕೇಕ್ ಕಟ್ಟಿಂಗ್ ಮಾಡಿಸೋಣ ಅಂದ್ಬಿಟ್ಟು. ಅಣ್ಣನಿಗೆ ಗೊತ್ತಿಲ್ಲದೆ, ಯಾರಿಗೂ ಗೊತ್ತಿಲ್ಲ, ಮನೆಯಲ್ಲಿ ಸರ್ಪ್ರೈಸಾಗಿ ಮೆಡಿಕಲ್ ಶಾಪ್ಗೆ ಅಂತ ಬಂದ್ವಿ. ಫೈನಲಿ ಇಲ್ಲೊಂದು ಬೇಕ್ರಿ ಓಪನ್ ಇತ್ತು. ಕೇಕ್ನ ತೊಗೊಂಡು ಮನೆಗೆ ಬಂದ್ವಿ. ಹಾಗೆ ನಾನು ಅಕ್ಕ ಇಲ್ಲಿ ಅಣ್ಣನಿಗೆ ಸರ್ಪ್ರೈಸ್ ಕೊಡ್ತಾಯಿದ್ವಿ. ಹ್ಯಾಪಿ ಬರ್ಡೇ ಗಿರೀಶ್ ಅನ್ನಯ್ಯ ಅಂತ.
ಹ್ಯಾಪಿ ಬರ್ಡೇ ಟು ಯು. ಸೊ ಹಾಗೆ ನನ್ನ ಕಡೆಯಿಂದ ನನ್ನ ಫ್ಯಾಮಿಲಿ ಮೆಂಬರ್ಸ್ ಎಲ್ಲನೂ ಕೂಡ ನಮ್ಮ ಅಣ್ಣನಿಗೆ ಬರ್ಡೇ ವಿಶಸ್ನ ತಿಳಿಸಿ ಅಂತ ಹೇಳ್ತಾ ಕೇಕ್ ಕಟ್ಟಿಂಗ್ ವಿಡಿಯೋ ಎಲ್ಲ ಕಂಟಿನ್ಯೂ ಆಗುತ್ತೆ. ಹಾಗೆ ನೋಡಿ ಸಪೋರ್ಟ್ ಮಾಡಿ. ಸಿಂಪತಿಯನ್ನು ನಾನು ಕ್ರಿಯೇಟ್ ಮಾಡ್ತಿರ್ಲಿಲ್ಲ. ಅದೇ बोले बांके को ये नागराज पिटंडा कोपा ಇದಕ್ಕೆ ಇಟ್ರಾ ಬೇಜವಾಬ್ದಾರಿ ತರ ಇದೆ ರೂಲ್ಸ್. ಸೊ ಫೈನಲಿ ಹೋಪ್ ಇವತ್ತಿನ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತಾ ಈ ವ್ಲಾಗ್ನ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ. ಇಷ್ಟ ಆದಲ್ಲಿ ಲೈಕ್ ಶೇರ್ ಕಮೆಂಟ್ ಅಂತ ಹೇಳ್ತಾ ಹಾಗೆ ಕೊನೆಯಲ್ಲಿ ಫೋಟೋಸ್ನ ಆ್ಯಡ್ ಮಾಡಿದ್ದೀನಿ, ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಲವ್ ಯು ಆಲ್, ಟೇಕ್ ಕೇರ್, ಟಿಲ್ ದೆನ್ ಬಾಯ್.